Babylon 5. ರಾಜ್ಯದಲ್ಲಿ ರೇಷನ್ ಕಾರ್ಡ್ ರದ್ದು ಮಾಡಿಬಿಟ್ಟಿದ್ದಾರೆ ಬಡವರ ಅನ್ನವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಇವರು 14 ಲಕ್ಷ ಕಾರ್ಡ್ಗಳು ರದ್ದಾಯಿತು ಇದೆಲ್ಲ ಇತ್ತಲ್ಲ ವಿಚಾರ ಇದೊಂದು ಭಾಗ ಇದಾದಮೇಲೆ ಕೇಂದ್ರದ ಕಡೆಯಿಂದ ಡೇಟಾ ಚೆಕ್ ಮಾಡಿದಾಗ ಅಲ್ಲೂ ಕೂಡ ಒಂದಷ್ಟು ಅಂಶಗಳು ಸಿಕ್ಕಿದೆ ಅಲ್ಲೂ ಕೂಡ ಆಘಾತಕಾರಿ ಅಂಶಗಳು ಸಿಕ್ಕಿದೆ ಇಲ್ಲಿ 14 ಲಕ್ಷವರೆಗೂ ಕಾರ್ಡ್ಗಳು ರದ್ದಾದರೆ ಕೇಂದ್ರ 5 ಕೋಟಿ ಚಿಲ್ಲರೆ ಕಾರ್ಡ್ಗಳನ್ನೇ ರದ್ದು ಮಾಡಿಬಿಟ್ಟಿದೆ ಕೇಂದ್ರ ರದ್ದು ಮಾಡಿರ್ತಕ್ಕಂಥ ಪಡಿತರ ಕಾರ್ಡ್ನ ಸಂಖ್ಯೆ 5 ಕೋಟಿಗೂ ಮಿಗಿಲು ಕೇಂದ್ರ ರದ್ದು ಮಾಡ್ತಾ ಯಾಕೆ ಏನಾಗುತ್ತೆ ಇಲ್ಲಿ ರಾಜ್ಯದಲ್ಲಿ ರದ್ದಾಯಿತು ಅದ್ರ ಬಗ್ಗೆ ಟೀಕೆ ಬಂತು ಜನಗಳನ್ನು ಮಾತನಾಡಿಸಲಾಯಿತು ನಮ್ದು ರದ್ದಾಯಿತು ಅಂದರು ಕೆಲವರು ಆದಾಯ ತೆರಿಗೆ ಕಟ್ಟೋರಿದ್ದರು ಕಾರ್ ಇಟ್ಕೊಂಡಿರೋರು ಇದ್ದರು ಇಂಥ ವಿಚಾರ ಚೆನ್ನಾಗಿ ಆದಾಯ ಬರುವವರೇ ಇದ್ದರು ಮನೆ ಬಾಡಿಗೆ ಕೊಟ್ಕೊಂಡವ್ರು ಇದ್ದರು ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡೋರು ಇದ್ದರು ಸರ್ಕಾರಿ ನೌಕರರಿದ್ದರು ಇದಕ್ಕೆ ನಾವು ರದ್ದು ಮಾಡಿದ್ದೀವಪ್ಪ ಅಂತ ಹೇಳ್ತಾ ಇದ್ರು ಆದರೂ ಅರ್ಹರ್ದು ಯಾರ್ದಾದ್ರೂ ರದ್ದಾಗಿದ್ದರೆ ನಾವು ಬಿಡಲ್ಲ ಅಂತ ಸರ್ಕಾರದ ಒಂದು ವಾದ ಕೇಂದ್ರದ ಕಡೆ ಚೆಕ್ ಮಾಡಿಕೊಂಡಾಗ ಅಲ್ಲೇನು ಮಾಡಿದ್ದಾರೆ ಅಲ್ಲಿಯೂ ಕೂಡ 5.8 ಕೋಟಿ ಪಡಿತರ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅನರ್ಹರ ಕಾರ್ಡ್ಗಳು ರದ್ದು ಮಾಡಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ ದೇಶವ್ಯಾಪಿ 5.8 ಕೋಟಿಯಷ್ಟು ನಕಲಿ ರೇಷನ್ ಕಾರ್ಡ್ಗಳು ರದ್ದಾಗಿದೆ ರೇಷನ್ ಕಾರ್ಡ್ಗಳ ಡಿಜಿಟಲೀಕರಣ ಇರುತ್ತಲ್ಲ ಇದನ್ನು ಮಾಡೋ ಮೂಲಕ ರದ್ದು ಮಾಡಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಡಿಜಿಟಲೈಸೇಷನ್ ಇದೆಯಲ್ಲಪ್ಪ ಇದನ್ನು ಮಾಡೋ ಮೂಲಕವಾಗಿ ಕೇಂದ್ರ ರದ್ದು ಮಾಡಿರೋದು 5.8 ಕೋಟಿ ರೇಷನ್ ಕಾರ್ಡ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಆಹಾರ ಸಚಿವಾಲಯವೇ ಪ್ರತಿಕ್ರಿಯೆ ಕೊಟ್ಟಿದೆ 80.6 ಕೋಟಿ ಜನರಿಗೆ ಮಾಸಿಕ ಆಹಾರ ಪದಾರ್ಥವನ್ನು ಪಡಿತರವನ್ನು ವಿತರಿಸಲಾಗ್ತಾ ಇದೆ ಈಗ ಆಧಾರ್ ವೆರಿಫಿಕೇಷನ್ ಈ KYC ಮೂಲಕ ಪತ್ತೆ ಕಾರ್ಯ ನಾವು ಶುರು ಮಾಡಿದ್ದೀವಿ ಯಾವ ತರಹ ಇಲ್ಲಿ ಅನರ್ಹರನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಒಂದು ಡ್ರೈವ್ ಶುರುವಾಗಿತ್ತು ಸೇಮ್ ಅಲ್ಲಿಯೂ ಕೂಡ ನಕಲಿ ಯಾರಾದರೂ ಇದ್ದಾರಾ ಅನರ್ಹರಿದ್ದಾರಾ ಅಂತ ಅಲ್ಲಿಯೂ ಕೂಡ ಅಂತ ಒಂದು ಪತ್ತೆ ಕಾರ್ಯ ಶುರುವಾಗಿತ್ತು ಇಲ್ಲಿ ಒಂದು 14 ಲಕ್ಷ ಜನ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಕೊಂಡ್ರೆ ದೇಶಾದ್ಯಂತ 5.8 ಕೋಟಿಯಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅರ್ಹತೆ ಇಲ್ದಿರೋರವರು ಅಂತ ಪಡಿತರ ಸೋರಿಕೆ ತಡೆಯೋದಕ್ಕೆ ಇಲ್ಲಿ ಕೇಂದ್ರ ಹೇಳ್ತಿರೋದು ಈ ಪಡಿತರ ಅಂತ ಇದೆಯಲ್ಲ ದವಸ ಧಾನ್ಯಗಳಿದೆಯಲ್ಲ ಇದು ಅನರ್ಹರ ಪಾಲಾಗುವುದನ್ನು ತಪ್ಪಿಸುವ ದೃಷ್ಟಿಯಿಂದ ನಮ್ಮ ಈ ಡಿಜಿಟಲೈಸೇಷನ್ ಡ್ರೈವು ಹೆಲ್ಪ್ ಆಯಿತು ಅಂತ ಇದು ನಾವೆಲ್ಲ ಮಾಡ್ಕೊಂಡ್ವಿ ಆಧಾರ್ ಕಾರ್ಡ್ ಕೇಳ್ತಾ ಇದ್ದೀವಿ ಅದರ ಲಿಂಕ್ ಚೆಕ್ ಮಾಡ್ತಾ ಇದ್ದೀವಿ ಅವನ ಆದಾಯ ಚೆಕ್ ಮಾಡ್ತಾ ಇದ್ದೀವಿ ಅವನಿಗೆ ಅರ್ಹತೆ ಇದೆಯಾ ಒಂದು ರೇಷನ್ ಕಾರ್ಡ್ ಪಡ್ಕೊಳ್ಳೋಕ್ಕೆ BPL ಕಾರ್ಡ್ ಪಡ್ಕೊಳ್ಳೋಕ್ಕೆ ಇಲ್ವಾ ಅಂತ ಚೆಕ್ ಮಾಡ್ಕೊಂಡಾಗ ಏನಾಯಿತು ಇಷ್ಟು ಜನ ಸಿಕ್ಕಿಬಿದ್ದರು ಅಂತ ರಾಜ್ಯ ಹೇಳೋದು ನಮ್ಮಲ್ಲೂ ಕೂಡ 14 ಲಕ್ಷ ಜನ ಸಿಕ್ಕಿಬಿದ್ದರು ಅಕಸ್ಮಾತ್ ಇಲ್ಲ ಅರ್ಹರಿಗೆ ತೊಂದರೆ ಆಗಿದ್ದರೆ ಈಗಲೂ ನಾವು ಅದನ್ನು ಅವ್ರಿಗೆ ವಾಪಸ್ ಮಾಡ್ತೀವಿ ಯಾರೇ ಆಗಲಿ ನನಗೆ ತೊಂದರೆ ಆಯಿತು ಈ ಪಡಿತರ ಚೀಟಿ ನನ್ನ ಫಲಾನುಭವಿಯಾಗಿದ್ದೆ ನನಗೆ ಕಷ್ಟದಲ್ಲಿದ್ದೀನಿ ನಾನು ಅಂತ ಇದ್ದರೆ ಅಂತಹವರಿಗೆ ಮರಳಿ ಕೊಡಲಾಗುವುದು ಅಂತ ರಾಜ್ಯ ಒಂದು ಕಡೆ ಹೇಳ್ತಾ ಇದೆ 5.8 ಕೋಟಿಯಷ್ಟು ರೇಷನ್ ಕಾರ್ಡ್ಗಳನ್ನು ಕೇಂದ್ರ ರದ್ದು ಮಾಡಿ ಹಾಕಿದೆ ಇಲ್ಲಿ ಪಡಿತರ ಸೋರಿಕೆ ನಾವು ತಡಿತಾ ಇದ್ದೀವಿ ಅಂತ ಪಡಿತರ ಅಂಗಡಿಗಳಲ್ಲಿ 5.33 ಲಕ್ಷ EPOS ಯಂತ್ರಗಳನ್ನು ಬಳಸಲಾಗ್ತಾ ಇದೆ ಇದರ ಮೂಲಕ ಪಡಿತರ ವಿತರಣೆ ವೇಳೆ ಆಧಾರ್ ನಂಬರ್ ದೃಢೀಕರಣ ಮಾಡಲಾಗುತ್ತೆ ಆಧಾರ್ ನಂಬರ್ನ ದೃಢೀಕರಣ ಮಾಡ್ಕೊಳ್ತಾರೆ ಸದ್ದಿಲ್ಲದೇ ಕೇಂದ್ರ ಇಂಥ ಒಂದು ಪ್ರಹಾರವನ್ನು ಮಾಡಿ ಹಾಕಿದೆ ಅಲ್ಲಿ ರೇಷನ್ ಪಡೆಯೋದಕ್ಕೆ ಅಂಗಡಿಗೆ ಬಂದಾಗಲೇ ಡಿಜಿಟಲ್ ತಪಾಸಣೆ ನಡೆದುಬಿಡುತ್ತಲ್ಲಿ ಅಲ್ಲೇ ಚೆಕ್ ಮಾಡಿಬಿಡ್ತಾರೆ ಅವರು ಯಾವುದೋ ಕಾರ್ಡ್ ತೊಗೊಂಡು ಯಾರೋ ಬರೋಕ್ಕಾಗಲ್ವಲ್ಲ ಅಲ್ಲಿ ಫಿಂಗರ್ ಪ್ರಿಂಟ್ ಎಲ್ಲ ಕೊಡಬೇಕಲ್ಲ ಅಲ್ಲಿ ತಂಬ್ ಕೊಡಬೇಕಲ್ಲ ಅಲ್ಲಿ ತಪಾಸಣೆ ಮಾಡ್ತಾರೆ ಅವರು ಈ ಮೂಲಕ ನಕಲಿ ಕಾರ್ಡ್ಗಳು ಪತ್ತೆ ಹಚ್ತೀವಿ ಅಂತ ಆಧಾರ್ ವೆರಿಫಿಕೇಷನ್ KYC ವಿಧಾನವನ್ನು ಬಳಸ್ಕೊಂಡು ನಕಲಿ ಪಡಿತರ ಚೀಟಿಗಳನ್ನು ಅಥವಾ ಅನರ್ಹ ಫಲಾನುಭವಿಗಳನ್ನು ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ BPL ಕಾರ್ಡ್ ನಮ್ಮಲ್ಲಿ ರದ್ದಾಯಿತು ಪಡಿತರ ಅಂಗಡಿಗಳಲ್ಲಿ 5.33 ಲಕ್ಷ EPOS ಯಂತ್ರವನ್ನು ಬಳಸಲಾಗ್ತಾ ಇದೆ ಇವುಗಳಲ್ಲಿಯೇ ನೈಜ ಕಾರ್ಡ್ಗಳನ್ನು ಪತ್ತೆ ಹಚ್ತಾ ಇದ್ದಾರೆ ಅಸಲಿನ ಇದು ನಕಲಿ ಕಾರ್ಡನ್ನು ಮಾಡಿಕೊಂಡು ಕೂಡ ಇಲ್ಲಿ ರೇಷನ್ ಪಡ್ಕೊಳ್ತಾ ಇರೋರು ಇದ್ದಾರೆ ಅಂತ ಸದ್ಯ ದೇಶದಲ್ಲಿರುವ ಪಡಿತರ ಚೀಟಿಗಳಲ್ಲಿ 99.8% ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಆಗಿಬಿಟ್ಟಿದೆ ನಕಲಿ ಕಾರ್ಡ್ ರದ್ದಾದರೆ ಪಡಿತರ ಸೋರಿಕೆಗೆ ಒಂದು ಅಂಕುಶ ಬೀಳುತ್ತೆ ಅರ್ಹರಿಗೆ ಆಹಾರ ಧಾನ್ಯಗಳು ಲಭ್ಯವಾಗ್ತವೆ ಸದ್ಯ 20.4 ಕೋಟಿ ರೇಷನ್ ಕಾರ್ಡ್ ಡಿಜಿಟಲೀಕರಣ ನಡೆದಿದೆ ಇಲ್ಲಿ 99.8% ಕಾರ್ಡನ್ನು ಆಧಾರ್ಗೆ ಲಿಂಕ್ ಮಾಡಲಾಗಿದೆ 98.7% ಫಲಾನುಭವಿಗಳ ಮಾಹಿತಿಯನ್ನು ಅವರ ಬಯೋಮೆಟ್ರಿಕ್ ಮೂಲಕ ದೃಢೀಕರಿಸಲಾಗಿದೆ ದೇಶವ್ಯಾಪಿ 98% ಜನರಿಗೆ ಆಧಾರ್ ದೃಢೀಕರಣದ ಮೂಲಕನೇ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಆಯ್ತಪ್ಪ ಈ ಕಾರ್ಡ್ ವಿಚಾರದಲ್ಲಿ ಮಾನದಂಡ ಏನು ಮಾನದಂಡ ಕ್ರೈಟೀರಿಯಾಸ್ ಯಾವೆಲ್ಲ ವಿಚಾರವನ್ನು ಇಟ್ಕೊಂಡು ಒಬ್ಬರಿಗೆ ಒಂದು ಪಡಿತರ ಕಾರ್ಡನ್ನು ಕೊಡಲಾಗುತ್ತೆ ಒಬ್ಬ BPL APL ಅವನು ಹೆಂಗೆ ಡಿಸೈಡ್ ಮಾಡ್ತಾರೆ ಇವರು ಅಂತ ನೋಡಿ
ಇದು ಮೇಯ್ನ್ ಮಾನದಂಡಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರರಾಗಿದ್ದು ಕಾರ್ಡ್ ಇಟ್ಕೊಂಡಿದ್ರೆ ಮೊದಲು ವಾಪಸ್ ಕೊಟ್ಬಿಟ್ಟು ಹೋಗು ಅಂತಾರೆ. ಸ್ಟೇಟ್ ಗೌರ್ಮೆಂಟ್ ನೌಕರ ಅವನು, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ನೌಕರ, ನಿನಗೆ ಯಾಕಪ್ಪ ಕಾರ್ಡು, ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ಆರಾಮಾಗಿದ್ಯಾ ನೀನು ಯಾಕೆ BPL ಬಿಲೋ ಪಾವರ್ಟಿ ಲೈನಲ್ಲಿ ನೀನು ಯಾಕೆ ಬರ್ತೀಯಾ, ಕೊಡಲ್ಲ ನಿನಗೆ ಅಂತ ಹೇಳ್ತಾರೆ. ಸಹಕಾರಿ ಸಂಘಗಳ ಅಧಿಕಾರಿಗಳು, ಸಹಕಾರಿ ಸಂಘದ ಅಧಿಕಾರಿಗಳಿದ್ದರೆ ಮೊದಲು ಅವ್ರದ್ದನ್ನು ಕೂಡ ಅಂಥ ಅಧಿಕಾರಿಗಳು ಕಾರ್ಡ್ ಇಟ್ಕೊಂಡು ಅದರ ಫಲ ಪಡ್ಕೊಳ್ತಾ ಇದ್ದರೆ ವಾಪಸ್ ತೊಗೊಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರುವವರು, ಇದರಲ್ಲೊಂದು ಗೊಂದಲ ಆಗಿದೆ. ಕೆಲವರು ಈಗ ಲೋನ್ ಕೇಳ್ತಾರಪ್ಪ, ಯಾವುದೋ ಒಂದು ಬ್ಯಾಂಕ್ ಹೋಗಿ ಲೋನ್ ಕೊಡಿ ನನಗೆ ಅಂತ, ಲೋನಾ IT ರಿಟರ್ನ್ಸ್ ತೊಗೊಂಡು ಬಾಪ ಅಂತ ಕರೆದು, IT ರಿಟರ್ನ್ಸ್ ನಾನೇನು ಕಟ್ತಾ ಇಲ್ಲ ಅಂತಾರೆ. ಅಪ್ಪ ನೀನು ಕಟ್ತಿದ್ಯೋ ಕಟ್ತಿಲ್ವೋ, ನಮ್ಗೆ ಅದೊಂದು ಬೇಕು ಅಂತ ಕೇಳ್ತಾರೆ. 2 ವರ್ಷ ತೊಗೊಂಬ 3 ವರ್ಷ ತೊಗೊಂಬ ಅಂತ. ಇವ್ರು ಹೋಗಿ ಎಲ್ಲೋ ಅಪ್ಲೈ ಮಾಡಿರ್ತಾರೆ. ಈ ಅಪ್ಲೈ ಮಾಡಿದ್ದಕ್ಕೆ ನೀನು ಆದಾಯ ತೆರಿಗೆನೇ ಕಟ್ತಾ ಇದೆಯಾ ಎನ್ನುವ ಅರ್ಥದಲ್ಲಿ ಕೆಲವು ಅನರ್ಥಗಳಾಗಿ, ಆ ಕಾರಣದಿಂದಾಗಿ ಕೆಲವು BPL ಪಡಿತರದಾರರು ಕಾರ್ಡನ್ನು ಕಳ್ಕೊಂಡಿದ್ದಾರೆ. ಈ ಆದಾಯ ತೆರಿಗೆ ವಿಚಾರದಲ್ಲಿ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಿದ್ದು. ಇದು ಒಂದು ಮಾನದಂಡ. ವಾರ್ಷಿಕ ಆದಾಯ 1.20 ಲಕ್ಷ ಮೀರಿರಬಾರ್ದು. ಮೀರಿದ್ರೆ ಅಂಥವ್ರ ಕಾರ್ಡ್ ವಾಪಸ್. ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ ಅವನಿಗೆ 1,20,000ಕ್ಕಿಂತ ಹೆಚ್ಚಿನ ಆದಾಯ ಇತ್ತು ಅಂತ ಹೇಳಿದ್ರೆ ಅವನು ಅರ್ಹ ಆಗಲ್ಲ. ನಿಗಮ ಮಂಡಳಿಗಳ ನೌಕರರು, ಆ ನಿಗಮ ಈ ನಿಗಮ ಮಂಡಳಿಗಳು ಅಂತ ಇರ್ತಾವಲ್ವ, ಇಂಥ ಕಡೆ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್, ಸಾರ್ವಜನಿಕ ಉದ್ಯಮಿಗಳ ಸಿಬ್ಬಂದಿ, ಅವ್ರದ್ದು ಕೂಡ ಕಾರ್ಡ್ ಕೊಡೋಂಗಿಲ್ಲ ಅವ್ರಿಗೆ. ಸ್ವಾಯತ್ತ ಮಂಡಳಿ ಎಲ್ಲ ಕೇಂದ್ರದ ಮಾನದಂಡಗಳಿದು, ರಾಜ್ಯ ಮಾಡಿರೋ ಮಾನದಂಡ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ನ ಮಾನದಂಡಗಳು. ಇದನ್ನೇ ರಾಜ್ಯಗಳು ಫಾಲೋ ಮಾಡ್ತಾ ಇವೆ ಅಂತ. ಸ್ವಾಯತ್ತ ಮಂಡಳಿ ಸಂಸ್ಥೆಗಳ ಉದ್ಯೋಗಿಗಳು, ಸಹಕಾರಿ ಸಂಸ್ಥೆಗಳ ಖಾಯಂ ನೌಕರರು, ವೈದ್ಯರು, ವಕೀಲರು, ಲೆಕ್ಕ ಪರಿಶೋಧಕರು, ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜು ಸಿಬ್ಬಂದಿ, ಇವರು ಕೂಡ BPLಗೆ ಬರಲ್ಲ. ಅಧಿಸೂಚಿತ ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಸ್, APMC ವ್ಯಾಪಾರಿಗಳು, ಕಮಿಷನ್ ಏಜೆಂಟ್ಗಳು, MNC ಕಂಪನಿಗಳು, ಕೈಗಾರಿಕೆಗಳ ಉದ್ಯೋಗಿಗಳು, 3 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಹೊಂದಿರುವವರು. 3 ಹೆಕ್ಟೇರ್ ಅಂದರೆ 1 ಹೆಕ್ಟೇರ್ ಅಂದರೆ 1.5 ಎಕರೆ ಅಂತ ಅಂದ್ಕೊಂಡ್ರು ಕೂಡ ಒಂದು 7.5 ಎಕರೆ ಬೇರೆ ಇರುತ್ತಲ್ಲ, ಅಂಥವ್ರು ಭೂಮಿ ಇದ್ದರೂ ಕೂಡ ನೀನು BPL ಕಾರ್ಡಿಗೆ ಬರಲ್ಲಪ್ಪ ಅಂತ ಹೇಳಿಬಿಡ್ತಾರೆ. ನಗರಗಳಲ್ಲಿ 1000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಇಟ್ಕೊಂಡಿರುವವರು, ವೈಟ್ ಬೋರ್ಡ್ನ 4 ಚಕ್ರ ವಾಹನ ಹೊಂದಿರುವ, ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಅಲ್ಲ, ಎಲ್ಲೋ ಬೋರ್ಡ್ ಅವನ ಜೀವನೋಪಾಯಕ್ಕೋಸ್ಕರವಾಗಿ ಅವನು ಟ್ಯಾಕ್ಸಿನೋ ಕ್ಯಾಬೋ ಓಡಿಸ್ಕೋತಾ ಇರ್ತಾನೆ. ವೈಟ್ ಬೋರ್ಡ್ ಅಂದರೆ ಸ್ವಂತ ಕಾರು, ಅವನ ಬಳಕೆಗೆ ಅಂತ ಅವನು ಖರೀದಿಸಲ್ಪಟ್ಟು ಆನಂದಿಸುತ್ತಿರುವಂಥ ಒಂದು ಕಾರದು. ಒಂದು ಆಟೋ ರಿಕ್ಷಾ ಹೊಂದಿರಬಹುದು, ಅದಕ್ಕಿಂತ ಹೆಚ್ಚು ಹೊಂದಿರುವಂತಿಲ್ಲ. ಆಟೋ ರಿಕ್ಷಾ ಹೊಂದಿದ್ರೆ ಓಕೆ, ಹೊಂದಿದ್ರೆ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರೆ ಅವನು ಇಲ್ಲ. ತಿಂಗಳಿಗೆ 450 ರೂಪಾಯಿ ಹಾಗೂ ಅದಕ್ಕಿಂತ ಹೆಚ್ಚಿನ ವಿದ್ಯುತ್ ಬಿಲ್ ಪಾವತಿ ಮಾಡ್ತಾ ಇದ್ದರೆ, ಒಬ್ಬ ಮನುಷ್ಯ 450 ರೂಪಾಯಿಗಿಂತ ಹೆಚ್ಚಿನ ವಿದ್ಯುತ್ತನ್ನು ಬಳಸ್ತಾ ಇದ್ದರೆ ಅವನು ಬಡವ ಅಲ್ಲ, ಅವನಿಗೆ BPL ಅಂತ ಬರಲ್ಲ ಅಂಥೇಳಿ ಕಾರ್ಡನ್ನು ರದ್ದು ಮಾಡಲಾಗುತ್ತೆ ಅಂತ.